ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಇರುವ ನಿರ್ಮಲಾ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವಿನೂತನವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ರೋಗಿಯ ಕಡೆಯವರಿಗೆ ಸಸಿಗಳನ್ನು ನೀಡುವ ಮೂಲಕ ಮತ್ತು ಆಸ್ಪತ್ರೆಯ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಬಸವರಾಜ್ ಹಾಗೂ ಅವರ ಪತ್ನಿ ವ್ಯವಸ್ಥಾಪಕ ನಿರ್ದೇಶಕಿ ನಿರ್ಮಲಾ ಅವರು ಆಸ್ಪತ್ರೆಯ ಆವರಣದಲ್ಲಿ ತಮ್ಮ ಸಿಬ್ಬಂದಿಯೊಂದಿಗೆ ಸಸಿಗಳನ್ನು ನೆಟ್ಟು ನೀರೆರೆಯುವ ಮೂಲಕ ಹಾಗೂ ಆಸ್ಪತ್ರೆಗೆ ಬಂದಿದ್ದ ರೋಗಿಯ ಕಡೆಯವರಿಗೆ ಸಸಿಗಳನ್ನು ನೀಡಿದರು. ನೈಸರ್ಗಿಕ ಸಂಪತ್ತನ್ನು ಉಳಿಸುವ ನಿಟ್ಟಿನಲ್ಲಿ ಹಾಗೂ ಜನರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದು, ಅದರ ಆರೈಕೆ ಮತ್ತು ಹೊಣೆಯನ್ನು ತಮ್ಮ ಸಿಬ್ಬಂದಿಗೆ ವಹಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮನುಪ್ರಸಾದ್, ಡಾಕ್ಟರ್ ಕೃಷ್ಣಕುಮಾರ್, ಡಾಕ್ಟರ್ ಜೀವನ್, ಡಾಕ್ಟರ್ ಕೃಷ್ಣಕುಮಾರ್, ಡಾಕ್ಟರ್ ಮುರಳಿ, ಡಾಕ್ಟರ್ ಮುಕುಂದ ಸೇರಿದಂತೆ ಆಸ್ಪತ್ರೆಯ ವಿವಿಧ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಹಾಸ್ಪಿಟಲ್ ವತಿಯಿಂದ ನಾವು ಒಂದು 500 ಗಿಡಗಳು ಹಾಕಬೇಕು ಅಂತ ಮಾಡಿ ಅದನ್ನು ಇನಾಗರೇಷನ್ ಸಲುವಾಗಿ ಇವತ್ತು ಒಂದು 5 ಗಿಡ ಇವತ್ತು ನಮ್ಮ ಹಾಸ್ಪಿಟ್ಲ ಅಕ್ಕಪಕ್ಕ ರೋಡಲ್ಲಿ ಹಾಕಿದ್ದೀವಿ. ಇದೇ ಥರ ಈ ಎಲ್ಲ ಖಾಲಿ ಇರುವಂಥ ಜಾಗಗಳಲ್ಲಿ ನಾವು ಒಂದು 500 ಗಿಡ ನೆಡಬೇಕು ಅಂತ ಗಿಡಗಳನ್ನ ರೆಡಿ ಮಾಡಿ ಇಟ್ಟಿದ್ದೇವೆ. ಇವತ್ತು ಅಥವಾ ನಾಳೆ ಅದನ್ನು ಹಾಕೋಣ ಅಂತ ಇಲ್ಲ, ಇನ್ ಆ್ಯಂಡ್ ಅರೌಂಡ್ ನಮ್ಮ ಏರಿಯಾ ಹಾಕೋಣ ಇವಾಗ ಅಂತ. ಅದೇ ಥರ ಏನಕ್ಕೆ ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತಿನ ದಿನ ಈ ಸಲ ನಿಮಗೆ ಬೇಸಿಗೆಯಲ್ಲಿ ಮೈಸೂರಲ್ಲೇ ಟೆಂಪ್ರೇಚರ್ ಕೂಡ 42 ಡಿಗ್ರಿ ಆಗಿತ್ತು, ಮತ್ತು ಡೆಲ್ಲಿಯಲ್ಲಿ 52 ಡಿಗ್ರಿ ಆಗಿ ಎಷ್ಟೊಂದು ಜನಗಳು ಹೀಟ್ ಸ್ಟ್ರೋಕಿಂದ ಎಷ್ಟೊಂದು ಅವರ ಜೀವನ ಕಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮದು ಪರಿಸರ ಮಾಲಿನ್ಯ ಎಷ್ಟು ಹೋಗ್ತಾ ಇದೆ, ಮತ್ತು ನಮ್ಮದು ಹವಾಮಾನ ಬದಲಾವಣೆ ತುಂಬ ವಿಪರೀತವಾಗಿ ತುಂಬ ಹೈ ಟೆಂಪ್ರೇಚರ್ ಹೋಗುತ್ತೆ, ಅದೇ ಥರ ತುಂಬ ಲೋ ಟೆಂಪ್ರೇಚರ್ ಆಗುತ್ತೆ. ಇದಕ್ಕೆಲ್ಲ ನಾವು ನೈಸರ್ಗಿಕವಾಗಿರುವಂಥ ಸಂಪತ್ತನ್ನು ನಾವು ಉಳಿಸ್ಕೋತಾ ಇಲ್ಲ. ನಮ್ಮ ಮಾನವ ಇದಕ್ಕೋಸ್ಕರವಾಗಿ ನಮ್ಮ ಕಾಡುಗಳನ್ನು ಕಡಿದು ಮರಗಳನ್ನು ಕಡಿದು ಇದನ್ನೇ ಒಂದು ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡ್ತಾ ಇದ್ದಾರೆ ಎಲ್ಲ ಜನಗಳು. ಅದು ತುಂಬ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತದೆ, ಹಂಗಾಗಿ ಇದು ನೈಸರ್ಗಿಕ ಸಂಪತ್ತನ್ನು ತುಂಬ ಉಪಯೋಗಿಸ್ಕೊತಾ ಇದ್ದಾರೆ. ಇದಕ್ಕೋಸ್ಕರ ಇವತ್ತೊಂದು ಜನರಿಗೆ ಒಂದು ಜಾಗೃತಿ ಮೂಡಿಸಲು, ಅರಿವು ಮೂಡಿಸಲು ಎಲ್ಲ ಈ ಥರ ಗಿಡಗಳು ನೆಟ್ಟರೆ ಒಂದು ಪರ್ಸನ್ 2 ಗಿಡ ಹಾಕಿದ್ರೆ ಇವತ್ತಿನ ದಿನ 140 ಕೋಟಿ ಜನಗಳು 280 ಕೋಟಿ ಗಿಡಗಳನ್ನ ಹಾಕ್ಬೋದು ಇಡೀ ನಮ್ಮ ದೇಶದಾದ್ಯಂತ. ಸೊ ಇದರಿಂದ ಏನಂದರೆ ಒಂದು ಟೆಂಪ್ರೇಚರು ಮೇಂಟೈನ್ ಆಗುತ್ತೆ ಥ್ರೂಔಟ್ ದ ಇಯರ್. ಫ್ಯೂಚರ್ ನಮ್ಮ ನೆಕ್ಸ್ಟ್ ಜನ್ರೇಷನ್ಸ್ ಅವ್ರಿಗೆಲ್ಲ ಇದು ತುಂಬ ಸಹಾಯ ಆಗುತ್ತೆ. ಓಝೋನ್ ಲೇಯರ್ ಕೂಡ ಅದು ಮೇಂಟೈನ್ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅಧಿಕವಾಗಿ ಅಡ್ಡ ಪರಿಣಾಮ ಆಗ್ತಾ ಇರೋವಂಥ ಎಲ್ಲರೂ ಕೂಡ ಅಲರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎಚ್ಚೆತ್ತುಕೊಳ್ಬೇಕು, ಯಂಗ್ಸ್ಟರ್ಸ್ ಎಲ್ಲ ಎಚ್ಚೆತ್ತುಕೊಳ್ಬೇಕು, ಪರಿಸರ ಉಳಿಸ್ಬೇಕು, ಮಾಲಿನ್ಯ ತಡೆಗಟ್ಟಬೇಕು ಅಂತ ಅದೊಂದು ಅವೇರ್ನೆಸ್ಗೋಸ್ಕರ ಇದು ಮಾಡ್ತಾಯಿದ್ದೇವೆ. ಅದೇ ಥರ ನಮ್ಮಲ್ಲಿ ಇರೋ ಪೇಷಂಟ್ಗೂ ಕೂಡ ನಾವು ಗಿಡಗಳನ್ನು ಇವತ್ತೊಂದು ಕೊಟ್ಟು ಅವರು ಎಲ್ಲ ಮಾಡಲಿ ಅಂತ ಪ್ರಮೋಷನ್ಸ್ನ ಮಾಡ್ತಾಯಿದ್ದೀವಿ ಇವತ್ತಿಂದ. ಇದು ಆಗಲೇ ಹೇಳಿರೋ ಹಾಗೆ ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ನಾವಿದನ್ನು ಅಟ್ ಅ ಲಾರ್ಜರ್ ಪಿಕ್ಚರ್ ನೋಡಬೇಕು ಅಂತ ಹೇಳಿದ್ರೆ, ಇದು ಒಂದೇ ಗಿಡ ನೆಟ್ಟು ಮಾಡುವಂಥ ಕೆಲಸ ಅಷ್ಟೇ ಅಲ್ಲ. ವಿಶ್ವ ಪರಿಸರ ದಿನದಲ್ಲಿ ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಏನಾಗಿದೆ, ಸ್ಪೆಷಲಿ ಹಾಸ್ಪಿಟ್ಲಲ್ಲಿ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಹಾಸ್ಪಿಟಲ್ ಫೀಲಿಂಗ್ ಇರೋಂಥ ಪ್ಲೇಸ್, ಅಂದರೆ ತನ್ನದಾಗಿಸ್ಕೊಳ್ಳುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಒಬ್ಬರಿಗೆ ಗಿಡ ಹಾಕಿ ಅದನ್ನು ನೋಡಿಕೊಂಡು ಸಂಬಂಧ ಕಲ್ಪಿಸಬೇಕು, ಅದೊಂದು ದೃಷ್ಟಿ ಆಗಬೇಕು. ಸೊ ಅದೊಂದು ಬಾಂಡ್ ಬೆಳಿಬೇಕು ಅನ್ನೋದೊಂದು ಮಾಡಿರ್ತೀವಿ. ಹಾಗೇ ಬರೀ ಗಿಡ ನೆಡೋದು ಅಷ್ಟೇ ಅಲ್ಲ, ಈ ಪವರ್ ಅಂತ ಏನು ಹೇಳ್ತೀವಿ, ಎಲೆಕ್ಟ್ರಿಸಿಟಿ ಇರ್ಬೋದು, ಅದನ್ನು ಸೇವಿಂಗ್ ಕೂಡ ಪರಿಸರ ಮಾಲಿನ್ಯ ತಡೆಗಟ್ಟುವಂಥದ್ದು. AC ಯೂಸೇಜ್ ಜಾಸ್ತಿ ಆಗದೇ ಇರೋಂಥದ್ದು, ಓಝೋನ್ ಲೇಯರ್ ಅದರಿಂದನೇ ಹಾಳಾಗೋದು, ಅದನ್ನು ತಡೆಗಟ್ಟೋದು. ಅಂದರೆ ಅದರ ಏನು ಪ್ರಯೋಜನ ಇಲ್ಲದೇ ಸುಮ್ಮನೆ ವ್ಯಯವಾಗಿ ಏನು ಉಪಯೋಗಿಸ್ಬಾರ್ದು ಅಥವಾ ವ್ಯಯಿಸಬಾರ್ದು. ಈ ದೃಷ್ಟಿಯಲ್ಲಿ ಅದನ್ನು ಸಹ ನಾವು ಇಂಟ್ರೊಡಕ್ಷನಲ್ಲಿ ಹೇಳ್ತಾ ಇದ್ದೀವಿ. ಸೊ ಪರಿಸರ ಮಾಲಿನ್ಯ ತಡೆಗಟ್ಟೋ ಪ್ರತಿಯೊಂದು ಹಂತದಲ್ಲೂ ಬರೀ ಕೆಲಸದಲ್ಲಿ ಅಲ್ಲ, ಪೇಪರ್ ಯೂಸೇಜಿಂದ ಹಿಡಿದು ಇದೆಲ್ಲನೂ ಸಹ ತಿಳುವಳಿಕೆ ಮೂಡಿಸೋದಕ್ಕೋಸ್ಕರ ಜಾಗೃತಿ ಮೂಡಿಸೋಕ್ಕೆ ಒಂದೇ ಅಂಶದಲ್ಲಿ ಗಿಡ ನೆಡೆಸ್ತಾ ಇದ್ದೀವಿ ಅಷ್ಟೇ. ಬಟ್ ಪರಿಸರ ಮಾಲಿನ್ಯ ಆಗೋ ತಡೆಗಟ್ಟೋದು ಆಸ್ ಅ ಬಿಗ್ಗರ್ ಪಿಕ್ಚರಲ್ಲಿ, ಸ್ಪೆಷಲಿ ಆಸ್ ಅ ಹಾಸ್ಪಿಟಲ್ ಕೇರ್ ಪ್ರೊವೈಡರ್ಸ್ ನಾವು ಮೆಸೇಜ್ನ ಸಮಾಜಕ್ಕೆ ಕೊಡಬೇಕು ಅಂತ ಕೆಲಸನ ಮಾಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕೃಷ್ಣಕುಮಾರ್ ಅಂತ. ನಾನು ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹಾಗೂ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಕೂಡ ಹೌದು. ಪ್ರತಿ ವರ್ಷ
ಜೂನ್ 5ನೇ ತಾರೀಕು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ನಾವು ಆಚರಿಸ್ತೀವಿ. ಇದನ್ನೇನಕ್ಕೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಜನರಿಗೆ ಪರಿಸರದ ಬಗ್ಗೆ ಒಂದು ಮಾಹಿತಿ ಇರಬೇಕು, ಪರಿಸರ ಸಂರಕ್ಷಣೆಯ ಬಗ್ಗೆ ಮಾಹಿತಿ ಇರಬೇಕು. ಈಗ ನಾವು ಹೇಗೆ ಗಿಡಗಳನ್ನ ನೆಟ್ಟು ಇನ್ನೊಂದಷ್ಟು ಗಿಡಗಳನ್ನ ನೆಡೋವಂಥ ಪಣ ತೊಟ್ಟಿದ್ದೀವಿ, ಅದೇ ರೀತಿ ಗಿಡಗಳನ್ನು ನೆಡೋದಷ್ಟೇ ಅಲ್ಲ, ಈಗಿರೋಂಥ ಗಿಡಗಳನ್ನೂ ಕೂಡ ಅಥವಾ ಮರಗಳನ್ನೂ ಕೂಡ ಸಂರಕ್ಷಿಸಬೇಕು. ಈಗಾಗಲೇ ಹವಾಮಾನ ವೈಪರೀತ್ಯಗಳು ಸಿಕ್ಕಾಪಟ್ಟೆ ಆಗಿದೆ. ಲಾಸ್ಟ್ 1 ವರ್ಷದಲ್ಲಿ ತುಂಬ ಅನುಭವಿಸ್ಬಿಟ್ಟಾಗಿದೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅಂತಂದರೆ ಇದು ಒಂದು ಆಸ್ಪತ್ರೆ ಆಗಲಿ ಅಥವಾ ಒಬ್ಬ ವ್ಯಕ್ತಿಯಿಂದಾಗಲಿ ಆಗುವಂಥ ಕೆಲಸ ಅಲ್ಲ. ಇದಕ್ಕೆ ಎಲ್ಲರೂ ಒಗ್ಗೂಡಿಕೊಂಡು ಮಾಡುವಂಥ ಕೆಲಸ ಇರುತ್ತೆ. ಇದರ ಬಗ್ಗೆ ಅರಿವು ಮನುಷ್ಯರಿಗೆ, ಜನರಿಗೆ ಅವರು ಚಿಕ್ಕಂದಿನಿಂದನೇ ಬರಬೇಕು. ಸೊ ಈಗಿಂದ ಅದು ಗಿಡವಾಗಿದ್ದಾಗಲೇ ಅದ್ರ ಬಗ್ಗೆ ಅರಿವು ಮೂಡಿದ್ರೆ ಡೆಫಿನೆಟ್ಲಿ ಇನ್ನು 30-40 ವರ್ಷದಲ್ಲಿ ಎಲ್ಲರಿಗೂ ಆ ಅರಿವು ಮೂಡಿರುತ್ತೆ. ಸೊ ಪರಿಸರ ಸಂರಕ್ಷಣೆ ಬಗ್ಗೆ ಒಳ್ಳೆಯ ಜ್ಞಾನ ಇದ್ದರೆ ಸೊ ಮುಂದಕ್ಕೆ ಆಗುವಂಥ ಸುಮಾರು ಅನಾಹುತಗಳನ್ನ ಮುಂದೂಡ್ಬೋದು ಅಟ್ಲೀಸ್ಟ್. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ.